ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಹಣೆಯ ಮೇಲೆ ಇರುವಂತಹ ರೇಖೆಯ ವಿಶೇಷತೆ ಏನು, ಹಾಗೆಯೇ ಆ ಒಂದು ಹಣೆಯ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಎಂದಿನಂತೆ ಕಾರ್ಯಕ್ರಮದಲ್ಲಿ ಪಂಚಾಂಗವನ್ನು ಆಲಿಸುವಂತಹ ವಿಶೇಷತೆ, ಹಾಗಾಗಿ ಪಂಚಾಂಗದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಷಷ್ಠಿ ಬುಧವಾರ ಮಘಾ ನಕ್ಷತ್ರ ಹರ್ಷಣ ನಾಮಯೋಗ ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಎಂದಿನಂತೆ ರಾಶಿ ಭವಿಷ್ಯಗಳು, ಒಟ್ಟು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ವೀಕ್ಷಕರು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಮೊದಲನೆಯ ರಾಶಿಗಳಾದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಇವತ್ತು ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ವಾಹನ ಖರೀದಿ, ವಾಹನವನ್ನು ಖರೀದಿ ಮಾಡುವಂಥ ಯೋಗ ಹಾಗೆ ಅನುಕೂಲ ಇದೆ. ಯಾವುದೇ ರೀತಿಯಾದಂಥ ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಅಥವಾ ಚತುಶ್ಚಕ್ರ ವಾಹನ, ಇದು ಯಾವುದೇ ಆದರೂ ಕೂಡ ಇವತ್ತಿನ ದಿವಸ ಖರೀದಿ ಮಾಡಬಹುದು. ಇನ್ನು ತಾಯಿಯ ಆರೋಗ್ಯದಲ್ಲಿ ಇವತ್ತಿನ ದಿವಸ ಚೇತರಿಕೆ ಕಾಣುತ್ತದೆ. ಕೃಷಿ ಕ್ಷೇತ್ರದವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಅಥವಾ ಲಾಭ ಆಗುವಂಥ ಸಾಧ್ಯತೆ ಇದೆ. ಮಳೆಯಿಂದಾಗಿ ಯಾವುದೇ ರೀತಿ ಬೆಳೆಯನ್ನು ಬಿತ್ತನೆ ಮಾಡುವವರು, ಬೀಜವನ್ನು ಬಿತ್ತನೆ ಮಾಡುವಂಥವರು ಅಥವಾ ಯಾವುದೇ ರೀತಿ ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡುವಂಥವರು, ಅಡಿಕೆಯನ್ನು ಮಾರಾಟ ಮಾಡಬಹುದು ಅಥವಾ ಬೇರೆ ತೆಂಗು ಇತ್ಯಾದಿಗಳನ್ನು ಮಾರಾಟ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಶತ್ರುಗಳಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಾದಂಥ ನಾವು ಮಾಡಿದಂಥ ಬೆಳೆಯಿಂದ ಬಂದಂಥ ಬೆಳೆಯಿಂದ ನಮಗೆ ಅನುಕೂಲ ಆಗ್ತದೆ, ಹೀಗೆ ಆ ರೀತಿಯಲ್ಲಿ ಅವರಿಗೆ ಯಾವುದೋ ರೀತಿ ನಮ್ಮ ಒಳಗೂ ಇರಬಹುದು ಹೊರಗೂ ಇರಬಹುದು ಶತ್ರುಗಳಿಂದ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ದೇಹಕ್ಕೆ ಗಾಯವಾಗುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿ ನಾವು ಕೆಲಸಕ್ಕೆ ಹೋದಾಗ ಅಥವಾ ಎಲ್ಲಾದರೂ ಕೂಡ ನಾವು ವಾಹನದ ಮೇಲೆ ಹೊರಟಾಗ ಅದು ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಆದಷ್ಟು ಜಾಗರೂಕತೆಯಿಂದ ನಾವು ಸಂಚಾರವನ್ನು ಮಾಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಅಥವಾ ನಾವು ಯಾವುದೇ ರೀತಿಯಾದಂಥ ಕೃಷಿ ಕ್ಷೇತ್ರದಲ್ಲಿ ಅಗೆಯುವುದು ಅಥವಾ ಕಡಿಯುವುದು ಇದನ್ನೆಲ್ಲ ಮಾಡುವುದರಿಂದ, ಅಥವಾ ಉದಾಹರಣೆಗೆ ನಾವು ಕಾಯನ್ನು ಸುಲಿಯುವಂಥದ್ದು, ಹೀಗೆ ಈ ರೀತಿ ಕೆಲಸವನ್ನು ಮಾಡುವಾಗ ಜಾಗ್ರತೆಯಿಂದ ಜಾಗರೂಕತೆಯಿಂದ ಕೆಲಸವನ್ನು ಮಾಡುವಂಥದ್ದು ತುಂಬ ಉತ್ತಮ. ಇದಕ್ಕೆ ಪರಿಹಾರವಾಗಿ ದುರ್ಗಾ ಕವಚವನ್ನು ಪಾರಾಯಣ ಮಾಡುವುದರಿಂದ ಅಥವಾ ದುರ್ಗಾ ಕವಚವನ್ನು ಕೇಳುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸಹೋದರರಿಂದ ಸಲಹೆ ಸೂಚನೆಗಳು ಸಿಗ್ತವೆ. ಅಣ್ಣ ತಮ್ಮ ಇರಬಹುದು ಅಥವಾ ಅಕ್ಕ ತಂಗಿ, ಇದು ಯಾವುದೇ ರೀತಿಯಾದಂಥ ಇವರಿಂದ ಸೂಚನೆಗಳು ಸಿಗ್ತವೆ. ಅದನ್ನು ನಾವು ಸರಿಯಾಗಿ ಕೇಳಿಕೊಂಡು ಹಾಗೆ ಅದನ್ನು ಸರಿಯಾಗಿ ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಹೋಗುವಂಥದ್ದು ತುಂಬ ಉತ್ತಮ. ಹಾಗೆ
ಹೆಂಡತಿಯಿಂದನೂ ಕೂಡ ಸಲಹೆ ಸಿಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಅದನ್ನೆಲ್ಲವನ್ನು ಕೂಡ ಕೇಳಬೇಕು. ಯಾರೇ ಸಲಹೆ ಸೂಚನೆಗಳನ್ನು ಕೊಟ್ಟರೂ ಕೂಡ ನಾವು ಅದನ್ನು ತೆಗೆದುಕೊಂಡು ಯಾವುದು ಒಳಿತು ಅಂತ ಆಲೋಚನೆ ಮಾಡಿ ತೆಗೆದುಕೊಂಡು ಹೋಗುವುದು ತುಂಬ ಮುಖ್ಯವಾಗಿರುತ್ತದೆ. ಯಾಕೆಂತಂದರೆ ಹಿಂದೆ ಎಲ್ಲ ರೀತಿಯಲ್ಲೂ ಕೂಡ ಯಾರೇ ಉದಾಹರಣೆಗೆ ಒಂದು ಒಳ್ಳೆಯ ಕೆಲಸಕ್ಕೆ ಅಥವಾ ಒಳ್ಳೆಯ ಕೆಲಸವನ್ನು ಮಾಡುವಾಗ ಸಣ್ಣವರು ಹೇಳಿದಂಥ ಸಲಹೆ ಸೂಚನೆಗಳನ್ನು ಕೂಡ ನಾವು ಕೇಳಬೇಕಂತೆ. ಯಾಕೆಂತಂದರೆ ಆ ಸಂದರ್ಭದಲ್ಲಿ ನಮಗೆ ಭಗವಂತನೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ, ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವನು ಕಳಿಸ್ಕೊಡ್ತಾನಂತೆ. ಹಾಗಾಗಿ ನಾವು ಅದನ್ನು ಸ್ವೀಕರಿಸಲೇಬೇಕು. ಇನ್ನು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಈ ಮಳೆಗಾಲದ ವಾತಾವರಣ ಆಗಿರೋದರಿಂದ ಬಿಸಿ ನೀರನ್ನೇ ಕೊಡುವಂಥದ್ದು ಅಥವಾ ಬೇರೆ ರೀತಿಯಲ್ಲಿ ನಾವು ಏನು ಪರಿಹಾರ ಅದಕ್ಕೆ ಆ ರೀತಿಯಲ್ಲಿ ಆರೋಗ್ಯಕ್ಕೆ ಪರಿಹಾರ ಮಾಡುವಂಥ ಯಾವುದೇ ಔಷಧವನ್ನು ಅಥವಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಸೇನೆಯಲ್ಲಿ ಒಳ್ಳೆಯ ರೀತಿಯಾದಂಥ ಪರಾಕ್ರಮವನ್ನು ತೋರಿಸುವಂಥ ಸಾಧ್ಯತೆ ಇದೆ. ಯಾರಾದರೂ ಯೋಧರು ಇದ್ದರೆ ಅವರಿಗೆ ಗಡಿ ಪ್ರದೇಶದಲ್ಲಿ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಬೇರೆ ಪ್ರದೇಶದಲ್ಲಿ ಅವರು ಸ್ವಲ್ಪ ಜಾಗರೂಕತೆಯಿಂದ ತಮ್ಮ ಪರಾಕ್ರಮವನ್ನು, ತಮ್ಮ ಕೆಲಸವನ್ನು ತೋರಿಸುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅವರೆಲ್ಲರೂ ಕೂಡ ಎಲ್ಲೇ ಇದ್ದರೂ ಜಾಗ್ರತೆಯಿಂದ, ಜಾಗರೂಕತೆಯಿಂದ ಎಚ್ಚೆತ್ತುಕೊಂಡು ಇರುವಂಥದ್ದು ತುಂಬ ಉತ್ತಮ. ಪರಿಹಾರಕ್ಕಾಗಿ ಮೃತ್ಯುಂಜಯ ಜಪವನ್ನು ಮಾಡುವುದರಿಂದ ಅಥವಾ ನಾವು ಜಪವನ್ನು ಮಾಡಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಧಾನ್ಯ ಲಾಭ ಆಗುವಂಥ ಸಾಧ್ಯತೆ ಇದೆ. ಧನ ಎಲ್ಲ ಸಂಪತ್ತು ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನಾವು ಬೆಳೆದಂಥ ಬೆಳೆಯಲ್ಲೂ ಕೂಡ ಆ ಬೆಳೆಯನ್ನು ಮಾರುವುದರಿಂದ ನಮಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಾದಂಥ ಉತ್ತಮವಾದಂಥ ನಮಗೆ ಆ ಒಂದು ಅದಕ್ಕೆ ಏನು ಆ ಲಾಭಾಂಶ ಹೇಳುವಂಥದ್ದು ಸಿಗ್ತದೆ. ಇನ್ನು ಬಲಕಣ್ಣು ಇವತ್ತು ಕುಣಿಯುವಂಥ ಸಾಧ್ಯತೆ ಇದೆಯಂತೆ. ಬಲಕಣ್ಣು ಯಾಕೆಂದರೆ ಬಲಕಣ್ಣು ಕುಣಿಯುತ್ತದೆ ಅಂದರೆ ಅದು ಶುಭ, ಎಡಕಣ್ಣು ಕುಣಿದ್ರೆ ಅಶುಭ. ಯಾಕೆಂದರೆ ಅದು ಆ ಬಲಕಣ್ಣು ಅದನ್ನು ಆ ರೀತಿಯಲ್ಲಿ ಅದು ನಮಗೆ ಕುಣಿತದೆ ಅಂತಾದರೆ ಯಾವುದೋ ರೀತಿ ನಮ್ಮ ಕೆಲಸ ಅಥವಾ ಕಾರ್ಯ ಸಿದ್ಧಿ ಆಗ್ತದೆ, ಮುಂದೆ ನಮಗೆ ಒಳ್ಳೆಯದೇ ಆಗ್ತದೆ ಅಂತ ಅರ್ಥವಂತೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಇದೆ. ಅವರಿಗೆ ಒಳ್ಳೆಯ ಆಸಕ್ತಿ ಬರುವಂಥದ್ದು ಅಥವಾ ಯಾವತ್ತೂ ನಮಗೆ ಸಾಕು ಇನ್ನು ಯಾಕೆ, ಈಗ ಹೈಸ್ಕೂಲು ಮುಗಿದಂಥವ್ರು ಅಥವಾ ಸೆಕೆಂಡ್ PUC ಮುಗಿದಂಥವ್ರು ಇವತ್ತು ನಾವು ಸಾಕು ನಮಗೆ ಇನ್ಯಾಕೆ ಓದಬೇಕು ಹೇಳಿ ಆ ಥರ ಮನಸ್ಥಿತಿ ಇದ್ದಂಥವರು ಇಲ್ಲ, ಇವತ್ತಿನ ದಿವಸ ನಾವು ಕೂಡ ಯಾವುದೋ ಸಾಧನೆಯನ್ನು ಮಾಡಬೇಕು, ಆದ್ದರಿಂದ ನಾವು ಮುಂದೆ ಕಲಿಬೇಕು, ಇದರಿಂದ ನಾವು ಅದಕ್ಕೆ ಕಲಿಕೆಗೆ ಬೇಕಾಗುವಂಥ ಯಾವ ಕಾಲೇಜು ಅಥವಾ ಯಾವ ಶಿಕ್ಷಣ ಸಂಸ್ಥೆಗೆ ಹೋಗಬೇಕು ಅಂತ ಆಲೋಚನೆ ಮಾಡುವಂಥ, ಒಳ್ಳೆಯ ರೀತಿಯಾದಂಥ ಆಲೋಚನೆ ಮಾಡುವಂಥ ಎಲ್ಲ ರೀತಿಯ ಸಂದರ್ಭ ಇವತ್ತು ಇದೆ. ಹಾಗೆ ಹಾಲು ಮಾರಾಟಗಾರರು ಅಥವಾ ತಂಪು ಪಾನೀಯ, ಹೈನುಗಾರಿಕೆ ಇವರೆಲ್ಲರಿಗೂ ಕೂಡ ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಅದಕ್ಕೆ ಏನು ಬೇಕು, ಏನು ಕೆಲಸ ಮಾಡಬೇಕು, ಯಾವ ರೀತಿ ಅದನ್ನು ಮಾರಾಟ ಮಾಡಬೇಕು, ಅದರಿಂದ ಏನು ನಮಗೆ ಸಿಗ್ತದೆ ಹೇಳಿ ಅವರು ಆಲೋಚನೆ ಮಾಡ್ದೇ ಎಲ್ಲ ರೀತಿಯಲ್ಲಿ ಅವರು ಆ ಕೆಲಸ ಮಾಡುವುದರಿಂದ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಹೇಳುವಂಥದ್ದು ಸಿಗ್ತದೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಏನೇ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಉಂಟಾದರೂ ಕೂಡ ನಾವು ಅದನ್ನು ಅಲಕ್ಷ್ಯೆಯನ್ನು ಮಾಡದೆ ಅದು ಸರಿಯಾಗಿ ನಿಗಾ ವಹಿಸಿ ಏನು ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಬೇಕು, ಇದನ್ನು ನಾವು ಮಾಡಲೇಬೇಕು. ಯಾಕೆಂತಂದರೆ ನಾವು ನಮ್ಮ ತಂದೆ ತಾಯಿಗಳಿಗೆ ಅವರು ಯಾವುದೇ ರೀತಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಕೂಡ ನಾವು ಅದನ್ನು ತುಂಬ ಸೂಕ್ಷ್ಮವಾಗಿ ಅದನ್ನು
ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆಯನ್ನು ಕೊಡಲೇಬೇಕು. ಅಸಡ್ಡೆ ಮಾಡಬಾರ್ದು, ಅಲಕ್ಷ್ಯ ಮಾಡಬಾರ್ದು. ಯಾಕೆಂದರೆ ನಮಗೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದರೂ ಕೂಡ ನಡೀತದೆ. ಆದರೆ ವಯಸ್ಸಾದವರಿಗೆ ಅದು ಏನೇ ಆಗಲಿ, ಅಥವಾ ಉದಾಹರಣೆಗೆ ವಾಂತಿ ಆಯಿತು ಅಥವಾ ಭೇದಿ ಆಯಿತು, ಈ ಸಂದರ್ಭದಲ್ಲಿ ಅವ್ರಿಗೆ ನೀರು ಕೊಡಬೇಕು, ಅಥವಾ ಅದು ಏನು ಬೇಕೋ ಅದನ್ನೆಲ್ಲ ಜ್ಯೂಸ್ ಕೊಡುವಂಥದ್ದು, ಇದನ್ನೆಲ್ಲ ನಾವೇ ಕೂಡ ಮಾಡಬೇಕಾಗ್ತದೆ. ಅಥವಾ ನಾವು ಅವ್ರನ್ನ ಒಬ್ಬರನ್ನೇ ಬಿಟ್ಟು ನಮ್ಮ ಕೆಲಸಕ್ಕೆ ಅಥವಾ ಬೇರೆ ಇನ್ನೆಲ್ಲೋ ಹೋಗಬಾರ್ದು. ಅನಾರೋಗ್ಯ ಆಗಿದೆ ಅಂತಾದರೆ ನಾವು ಮನೆಯಲ್ಲೇ ಇದ್ದು ಸ್ವಲ್ಪ ಏನಾದರೂ ಕೆಲಸಕ್ಕೆ ಸ್ವಲ್ಪ ರಜೆ ಹಾಕಿ ಅವರಿಗೆ ಏನು ಬೇಕೋ ಊಟ ತಿಂಡಿಯನ್ನು ಮಾಡಿಕೊಡುವಂಥದ್ದು, ಸರಿಯಾದ ಸಮಯಕ್ಕೆ ಆಹಾರವನ್ನು ಕೊಡತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಆದ್ದರಿಂದ ಈ ಕೆಲಸ ಮಾಡಲೇಬೇಕು. ಹಾಗಾಗಿ ಇನ್ನು ನೀರಿನಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾವು ತಂಪು ಪಾನೀಯವನ್ನು ಕುಡಿಯಬೇಕಾದರೆ ಅಥವಾ ನಾವು ಹೊರಗಡೆ ಯಾವುದೇ ರೀತಿ ಏನಾದರೂ ಕುಡಿಯಬೇಕಾದರೆ ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು, ನಮ್ಮ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು, ನಮಗೆ ಬೇಕೋ ಬೇಡವೋ, ಅದರಿಂದ ಏನು ಉಪಯೋಗ ಇದೆ ಆಲೋಚಿಸಿ ತಂಪು ಪಾನೀಯವನ್ನು ಕುಡಿಯುವಂಥದ್ದು ತುಂಬ ಉತ್ತಮ. ಅಥವಾ ಅದನ್ನು ಕುಡಿಬಾರದು, ಅದು ಹೇಗೆ ಕುಡಿಬೇಕು ಹೇಳಿ ನೋಡಿಕೊಂಡು ನಾವು ಆಲೋಚನೆ ಮಾಡಿಕೊಂಡು ಅದನ್ನು ಕುಡಿಯುವಂಥದ್ದು, ಅದು ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ಆರೋಗ್ಯವನ್ನು ಕೊಡುವಂಥದ್ದಿದ್ದರೆ ನಾವು ಅದನ್ನು ಕುಡಿಯಬಹುದು. ಅಥವಾ ಬಿಸಿ ನೀರನ್ನೇ ಇವತ್ತಿನ ದಿವಸ ಕುಡಿಯುವಂಥದ್ದು ತುಂಬ ಉತ್ತಮ. ಹಾಗಾಗಿ ಪರಿಹಾರಕ್ಕಾಗಿ ಮೃತ್ಯುಂಜಯ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕರ್ಕರಾಶಿಯವರಿಗೆ ಇವತ್ತಿನ ದಿವಸ ಪೂಜಾ ಹೋಮಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅಥವಾ ತಾವೇ ಕೂಡ ಪೂಜಾ ಹೋಮ ಇತ್ಯಾದಿಗಳನ್ನು, ದಾನ ಧರ್ಮ ಇವುಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಸಾಧು ಸಂತರ ದರ್ಶನದಿಂದ ಇವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲಸಗಾರರಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಎಚ್ಚರ ವಹಿಸಿ ಕೆಲಸವನ್ನು ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ಸೈನಿಕರಿಗೆ ಇವತ್ತಿನ ದಿವಸ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಸೈನ್ಯದಲ್ಲಿ ಇರತಕ್ಕಂಥವರು ಅಥವಾ ಸೈನ್ಯಕ್ಕೆ ಹೋಗುವಂಥವರು ಸ್ವಲ್ಪ ಇವತ್ತಿನ ದಿವಸ ಜಾಗ್ರತೆಯಿಂದ ಕೆಲಸವನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಅಣ್ಣ ತಮ್ಮಂದಿರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನೋಡಿಕೊಂಡು ಅವರು ಮಾತಾಡುವಂಥದ್ದು ಉತ್ತಮ. ಪರಿಹಾರಕ್ಕಾಗಿ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯವರು ಇವತ್ತಿನ ದಿವಸ ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಬೆಳ್ಳಿ ಬಂಗಾರವನ್ನು ಖರೀದಿಸುವಂಥದ್ದು, ಅತ್ತೆ ಸೊಸೆಯಲ್ಲಿ ಸ್ವಲ್ಪ ಕಲಹ ಆಗುವಂಥ ಸಾಧ್ಯತೆ ಇದೆ. ಕೆಲಸಗಾರರಿಂದ ತೊಂದರೆ. ಪರಿಹಾರಕ್ಕಾಗಿ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ಈ ಜಪವನ್ನು ಹೇಳುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಹಾಗಾದರೆ ಒಂದು ಸಣ್ಣ ಬ್ರೇಕನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಗಳೇ, ಪ್ರಮುಖವಾಗಿ ಒಂದು ವ್ಯಕ್ತಿಗೆ ಹಣೆ ಬಹಳ ವಿಶೇಷ ಆಗುತ್ತೆ. ಹಲವಾರು ಥರದ ರೂಪದಲ್ಲಿರುವಂಥ ಹಣೆಗಳಿರ್ತವೆ. ಚಿಕ್ಕ ಹಣೆ, ದೊಡ್ಡ ಹಣೆ, ಮಧ್ಯ ಹಣೆ, ಅಗಾಲ ಹಣೆ, ನೆತ್ತಿಗೆ ತನಕ ಇರುವಂತಹ ಹಣೆಗಳು ಇರುವಂಥದ್ದು ನಾವು ನೋಡ್ಪಟ್ಟಿರ್ತೀವಿ. ಈ ಹಣೆಯ ಅದೃಷ್ಟ ಯಾವ ರೀತಿಯಾಗಿರುತ್ತೆ ಅಂತ ನಾವು ಹಣೆಯನ್ನು ಪ್ರಮುಖವಾಗಿ ತೆಗೆದುಕೊಳ್ಳುವಂಥದ್ದಾದರೆ ಹಣೆಯಲ್ಲಿರುವಂತಹ ಗೆರೆಯ ವಿಶೇಷತೆ ಏನು, ಮತ್ತು ಯಾವ ಹಣೆ ಅಂದರೆ ಯಾವ ರೂಪದ ಹಣೆ ಆ ವ್ಯಕ್ತಿತ್ವವನ್ನು ಹೇಗೆ ತೋರಿಸುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಅದಕ್ಕೆ ಲಲಾಟ ಲಿಖಿತ ರೇಖಾ ಪರಿಮಾರ್ಷ್ಟುನ್ನ ಶಕ್ಯತೆ. ಇದು ಈ ಒಂದು ಹಣೆ ಅಂದರೆ ಹಣೆಯಲ್ಲಿ ಸುಮಾರು ರೀತಿಯಾದಂಥ ಹಣೆಗಳು ಇರ್ತವೆ. ಅಂದರೆ ಈ ನಾವು ಹಣೆ ಬರಹ ಅಂತ ಹೇಳ್ತೇವೆ. ಈಗ ನಾವು ವ್ಯಾವಹಾರಿಕವಾಗಿ ಆಡುವಾಗ ಹಣೆ ಬರಹ, ನಮ್ಮ ಹಣೆ ಬರಹ ಏನಾಯಿತು, ನಮ್ಗೆ ಹೀಗಾಯಿತು, ಈ ಥರ ಆಯಿತು ಅಂತ ನಾವು ಹಣೆ ಮೇಲೆ ಹಿಂಗೆ ಕೈ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡ್ತೇವೆ. ಯಾಕೆಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಈ ಅಗಲವಾದ ಹಣೆ ಇರುವಂಥವರು ತುಂಬ ಬುದ್ಧಿವಂತರು ಇರ್ತಾರಂತೆ. ತೀಕ್ಷ್ಣಮತಿ
ಅವರು ತುಂಬ ಚುರುಕು ಬುದ್ಧಿಯವರು ಇರ್ತಾರಂತೆ, ಅಗಲವಾದ ಹಣೆ ಇರತಕ್ಕಂಥವ್ರು. ಹಾಗೆ ಸ್ವಲ್ಪ ಕಡಿಮೆ ರೀತಿಯಲ್ಲಿ ಅವರಿಗೆ ಅಷ್ಟು ಅಗಲ ಹಣೆ ಇರುವುದಿಲ್ಲ. ಅವರು ಸ್ವಲ್ಪ ಮಂದ ಸ್ವಭಾವದವರು ಇರ್ತಾರಂತೆ. ಹಾಗೆ ಹಣೆಯಲ್ಲಿ ಗೆರೆ ಇರತಕ್ಕಂಥದ್ದು, ಅದಕ್ಕೆ ನಾವು ತ್ರಿಪುಂಡ್ರ ಅಂತ ಕರಿತೇವೆ. ಈಗ ಭಸ್ಮವನ್ನು ಹಚ್ಕೊಳ್ಬೇಕಾದ್ರೆ 3 ಗೆರೆಯನ್ನು ಹಿಂಗೆ ನಾವು ಇಡ್ತೇವೆ ಹಿಂಗೆ. ಅದಕ್ಕೆ ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹೀಗೆ 3 ನಾವು ಅದಕ್ಕೆ ಭೂರ್ಲೋಕ, ಹಾಗೆ ಭೂಮಿ, ಆಕಾಶ, ಪಾತಾಳ, ಇದನ್ನು ನಾವೇನು ಹೇಳ್ತೇವೆ ಹೀಗೆ ಇದು ಒಂದಕ್ಕೆ ಒಂದು. ಯಾಕೆಂದರೆ ನಾವು ಭಸ್ಮವನ್ನು ಹಚ್ಚಿಕೊಳ್ಳುವಾಗ ಆ ತ್ರಿಪುಂಡ್ರವನ್ನು ಹಚ್ಚಿಕೊಳ್ಳೇಬೇಕಂತೆ. 3 ಪಟ್ಟೆಗಳು ನಮಗೆ ಇರಲೇಬೇಕು. ಹೀಗೆ ಅದರಲ್ಲೂ ಈ ರೀತಿ ನಾವು ಭಸ್ಮವನ್ನು ಹಚ್ಚಿಕೊಳ್ಳಬೇಕು. ನೀರನ್ನು ಹಾಕ್ಕೊಂಡು ಅದನ್ನು ಅಭಿಮಂತ್ರಣೆ ಮಾಡಿ ಮಂತ್ರಪೂರ್ವಕವಾಗಿ ನಾವು ಭಸ್ಮವನ್ನು ಹಣೆಗೆ ಹಚ್ಕೊಳ್ಬೇಕು. ಅಥವಾ ಕುಂಕುಮವನ್ನಾದರೂ ಕೂಡ ಇಟ್ಕೊಳ್ಬೇಕು. ಅಥವಾ ಅವ್ರ ಪದ್ಧತಿ, ಅವರು ಯಾವ ರೀತಿಯಲ್ಲಿ ಅವರ ಯಾವ ರೀತಿ ಶಾಸ್ತ್ರ ಅಥವಾ ಸಂಪ್ರದಾಯ, ಅವರವರ ಸಂಪ್ರದಾಯ ಒಂದೊಂದು ರೀತಿ ಇರ್ತದೆ. ಅವರು ಅದಕ್ಕೆ ಆ ಹಣೆಯನ್ನು ಸುಮ್ಮನೆ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ನಾವು ದಿವಸ ಬೆಳಗ್ಗೆ ಸ್ನಾನ ಮಾಡ್ತೇವೆ, ಅಥವಾ ಕೆಲವು ಸಾಯಂಕಾಲನೂ ಕೂಡ ಸ್ನಾನ ಮಾಡುವಂಥವರು ಇದ್ದಾರೆ. ಅದು ಸ್ನಾನ ಮಾಡಿ ಆದ ತಕ್ಷಣ ನಾವು ಆ ಹಣೆಯನ್ನು ಹಾಗೆ ಖಾಲಿ ಬಿಡಬಾರ್ದಂತೆ. ಯಾಕೆಂದರೆ ಏನಾದರೂ ಭಸ್ಮವನ್ನು ಅಥವಾ ಕುಂಕುಮವನ್ನು ಅಥವಾ ಗಂಧವನ್ನು ಇದನ್ನು ಹಚ್ಚಬಹುದು. ಯಾಕೆಂದರೆ ಅದರಲ್ಲೂ ಕೂಡ ಈಗ ಗಂಧವನ್ನು ಹಚ್ಚುವುದರಿಂದ ನಮ್ಮ ಆ ಹಣೆಗೆ ತುಂಬ ತಂಪಂತೆ. ಯಾಕೆಂದರೆ ಗಂಧ ಹೇಳುವಂಥದ್ದು ತುಂಬ ತಂಪು. ಹಣೆ ಬರಹ, ವಿಧಿ ಬರಹ, ವಿಧಿ ಲಿಖಿತ, ಇದೆಲ್ಲ ನಾವು ಹೇಳ್ತೇವೆ. ಯಾಕೆಂದರೆ ಈ ಹಣೆ ಬರಹ ಹೇಳುವಂಥದ್ದು ಅವನು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಬ್ರಹ್ಮನಿಂದ ಮುಂಚೆನೇ ಅದು ಬರೆದಿರ್ತದೆ ಅಂತೆ. ಇವ ಇಷ್ಟು ವರ್ಷ ಇವನು ಇರಬೇಕು, ಇಷ್ಟು ದಿವಸ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಇಷ್ಟು ದಿವಸ ಇವ ಕೆಟ್ಟದ ಕೆಲಸವನ್ನು ಮಾಡಬೇಕು, ಅಥವಾ ಕೆಟ್ಟ ಕೆಲಸವನ್ನು ಮಾಡಬಾರದು, ಹೀಗೆ ಅದು ಮುಂಚೆನೇ ಬರೆದಿರ್ತದಂತೆ ಆ ಹಣೆ ಬರ ಹೇಳುವಂಥದ್ದು. ಹಾಗಾಗಿ ವಿಶೇಷವಾಗಿ ಆ ಹಣೆ ಬರವನ್ನು ಅದಕ್ಕೆ ಹರಿಣಾಪಿ ಹರೇಣಾಪಿ, ಬ್ರಹ್ಮನಿಂದ ಅಥವಾ ವಿಷ್ಣುವಿನಿಂದ ಯಾರಿಂದಲೂ ಕೂಡ ಈ ಹಣೆ ಬರಹವನ್ನು ಅದನ್ನು ತಪ್ಪಿಸ್ಲಿಕ್ಕೆ ಯಾರತ್ರ ಸಾಧ್ಯ ಇಲ್ವಂತೆ. ಆದರೆ ಗುರುವಿನಿಂದ ಮಾತ್ರ. ಹೌದು, ಏನೇ ಹಣೆ ಬರಹ ಅವನು ಗುರುವಿನಲ್ಲಿ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಅವನು ಗುರು ಸೇವೆ ಮಾಡ್ತಾ ಇದ್ದಾನೆ ಅಂತಾದರೆ ಎಲ್ಲ ಹಣೆ ಬರಹವನ್ನು ತೆಗೆದುಹಾಕಿ ಅವನಿಗೆ ಮೃತ್ಯು ಯೋಗನೇ ಇದ್ದರೂ ಕೂಡ, ಈ ಜನ್ಮದಲ್ಲಿ ಅವನಿಗೆ ಆಯುಷ್ಯ ಮುಗಿದಿದ್ದರೂ ಕೂಡ ಬರೋ ಜನ್ಮದ ಆಯುಷ್ಯವನ್ನು ಅವನಿಗೆ ಕೊಟ್ಟು ಅವನಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಕೊಡುವಂಥ ಶಕ್ತಿ ಗುರುವಿಗೆ ಮಾತ್ರ ಸಾಧ್ಯ ಇರುತ್ತದೆಯಂತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ಹಣೆಯ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಹಣೆಯ ವ್ಯಕ್ತಿತ್ವ, ಹಣೆ ಯಾವ ರೂಪದಲ್ಲಿದ್ದರೆ ಆ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಅನ್ನುವಂತಹ ವಿಶೇಷ ಮಾಹಿತಿನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಅದೇ ರೀತಿ ಉಳಿದಂತಹ ರಾಶಿಗಳು, ಅದರ ವಿಶೇಷತೆ ಏನು, ಅದರ ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಇನ್ನು ಕನ್ಯಾ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಹಾಲು, ಹೈನುಗಾರಿಕೆ, ತಂಪು ಪಾನೀಯ ಇವರೆಲ್ಲ ಯಾರು ಮಾರಾಟವನ್ನು ಮಾಡ್ತಾರೋ ಇವರಿಗೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಆದ್ದರಿಂದ ಇವತ್ತು ವಿಶೇಷವಾಗಿ ಆರೋಗ್ಯದ ಕಡೆ ಗಮನವನ್ನು ವಹಿಸಲೇಬೇಕು. ಇನ್ನು ತಲೆನೋವು ಬರುವಂಥದ್ದು ಅಥವಾ ಹಲ್ಲು ನೋವು ಬರುವಂಥದ್ದು ಇದೆಲ್ಲ ಸಾಧ್ಯತೆ ಇದೆ. ಆದ್ದರಿಂದ ಪರಿಹಾರಕ್ಕಾಗಿ ಧನ್ವಂತರಿ ಜಪವನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣ ಇವತ್ತಿನ ದಿವಸ ಇದೆ. ಆದ್ದರಿಂದ ದೂರ ಪ್ರಯಾಣ ಇವತ್ತಿನ ದಿವಸ ಮಾಡಬಹುದು. ಇನ್ನು ಅಧಿಕ ಸ್ವಲ್ಪ ಖರ್ಚು ಅಧಿಕವಾಗಿ ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟು ಖರ್ಚಂತೂ ಆಗ್ತದೆ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಮನಸ್ಸಿಗೆ ಸ್ವಲ್ಪ ವೈರಾಗ್ಯ ಬಂದಂಗೆ ಅನ್ನಿಸ್ತದೆ.
ಯಾಕೆಂತಂದರೆ ಇವತ್ತು ಯಾವುದು ನಮಗೆ ಈ ಕೆಲಸ ಬೇಡ ಅಥವಾ ಯಾವುದೇ ರೀತಿಯಾದಂಥ ಈ ಜೀವನವೇ ಬೇಡ, ಇದರಿಂದ ನಮಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗೋದಿಲ್ಲ, ಹೀಗೆ ಯಾವುದೋ ರೀತಿಯ ಆ ಭಾವನೆ ಬರುವಂಥ ವೈರಾಗ್ಯದ ಭಾವನೆ, ಯಾವುದು ಬೇಡ, ಈ ಜಗತ್ತೇ ಬೇಡ ಹೇಳುವಂಥ ಆ ಭಾವನೆ ಹೇಳುವಂಥದ್ದು ಇವತ್ತಿನ ದಿವಸ ಬರ್ತದೆ. ಆದರೆ ಅದು ಬಂದ ತಕ್ಷಣ ಸ್ವಲ್ಪ ಹೊತ್ತಿಗೆ ಹೋಗ್ತದೆ. ನಾವು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಕೊಂಡ್ರೆ, ಮೌನಂ ಸಮ್ಮತಿ ಲಕ್ಷಣಂ, ಮೌನವಾಗಿ ಇದ್ದು ನಾವು ಏನು ಮಾಡ್ತಾ ಇದ್ದೇವೆ, ಏನು ಮಾಡುತ್ತೇವೆ, ಇದರಿಂದ ಏನು ಲಾಭ, ಈ ರೀತಿ ನಾವು ಆಲೋಚನೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಯಾಕಂದರೆ ಆ ರೀತಿ ನಮಗೆ ಈ ರೀತಿಯಲ್ಲಿ ನಮಗೆ ಭಾವನೆ ಬಂದಾಗ ನಾವು ಏನು ಮಾಡಬೇಕು ಕಂಡ್ರೆ ಭಗವಂತನ ಸ್ಮರಣೆ ಮಾಡಬೇಕು. ಭಗವಂತನ ಸ್ಮರಣೆ ಮಾಡೋದರಿಂದ ಆ ಕೆಟ್ಟ ಕರ್ಮ ಹೇಳುವಂಥದ್ದು ಹೋಗ್ತದೆ. ಆದ್ದರಿಂದ ನಮಗೆ ಮನಸ್ಸಿಗೆ ಶಕ್ತಿ ಸಿಗ್ತದೆ. ಹಾಗಾಗಿ ಇವತ್ತಿನ ದಿವಸ ಕೃಷಿಯಲ್ಲಿ ಸ್ವಲ್ಪ ನಾಶ ಆಗುವಂಥ ಸಾಧ್ಯತೆ ಇದೆ. ಬೆಳೆ ನಾಶವಾಗುವಂಥದ್ದು ಯಾವ ರೀತಿ, ಕಾಡು ಪ್ರಾಣಿಗಳಿಂದಲೋ ಅಥವಾ ನೀರಿನಿಂದಲೋ ಅಥವಾ ಪಕ್ಷಿಗಳಿಂದಲೋ ಇದರಿಂದ ನಾಶ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ಜಾಗರೂಕತೆಯಿಂದ ಅದಕ್ಕೆ ನಾವು ಜಾಗ್ರತೆ ವಹಿಸಬೇಕು. ಅದಕ್ಕೆ ಬೇಲಿ ಇತ್ಯಾದಿಗಳನ್ನು ಮಾಡಬೇಕು ಆ ಕೃಷಿ ಜಮೀನಿಗೆ. ಅಥವಾ ಈ ಪಕ್ಷಿಗಳು ಬರದೆ ಹೋದಾಗೆ ಯಾವ ರೀತಿ ಬಲೆಯನ್ನು ಹಾಕುವಂಥದ್ದು, ಅಥವಾ ಯಾವ ಪ್ರಾಣಿಗೂ ತೊಂದರೆ ಕೊಡದೇ ನಮ್ಮ ಬೆಳೆಯನ್ನು ನಾವು ರಕ್ಷಣೆಯನ್ನು ಮಾಡುವಂಥದ್ದು ತುಂಬ ಉತ್ತಮ. ಆದ್ದರಿಂದ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರಿಗೆ ದೇವತಾ ದರ್ಶನವನ್ನು ಮಾಡುವಂಥ, ಎಲ್ಲ ರೀತಿಯಲ್ಲಿ ಯಾತ್ರೆಗೆ ಹೋಗುವಂಥದ್ದು, ದೇವರ ದರ್ಶನ ಮಾಡುವಂಥ ಯೋಗ ಇದೆ. ಹಾಗೆ ಧರ್ಮ ಮಾರ್ಗದಲ್ಲಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ. ದಾನವನ್ನು ಮಾಡುವಂಥ ಮನಸ್ಸು ಅಥವಾ ಭಗವಂತನ ಸ್ಮರಣೆ ಮಾಡುವಂಥ ಮನಸ್ಸು ಬರುವಂಥ ಸಾಧ್ಯತೆ ಇದೆ. ಹಾಗೆ ಗುರು ಹಿರಿಯರ ಸೇವೆಯನ್ನು ಮಾಡುವಂಥ ಭಾಗ್ಯನೂ ಕೂಡ ಇದೆ. ಅಥವಾ ದೇವರ ಸೇವೆ ಮಾಡುವಂಥ, ನಾವು ದೇವಸ್ಥಾನಕ್ಕೆ ಹೋಗಿರ್ತೇವೆ, ಅಲ್ಲಿ ಯಾವುದೇ ರೀತಿಯನ್ನು ಕಸವನ್ನು ಗುಡಿಸುವಂಥದ್ದು ಅಥವಾ ಆ ನೆಲವನ್ನು ಒರೆಸುವಂಥದ್ದು ಅಥವಾ ದೇವರ ಪಾತ್ರೆಯನ್ನು ತೊಳೆದು ಕೊಡುವಂಥದ್ದು, ಇದೆಲ್ಲ ಮಾಡುವಂಥ ಸಾಧ್ಯತೆ ಅಥವಾ ಒಳ್ಳೆಯ ಅವಕಾಶ, ಇದೆಲ್ಲ ಸೇವೆ ಇದೆ. ಹಾಗಾಗಿ ನಾವು ಇದನ್ನು ಬಳಸ್ಕೊಳ್ಬೇಕು. ಇನ್ನು ವ್ಯಾಪಾರಸ್ಥರಿಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ. ವ್ಯವಹಾರವನ್ನು ಮಾಡುವಂಥವರು ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡುವಂಥ ತುಂಬ ಉತ್ತಮ. ಇನ್ನು ಬೆಳ್ಳಿ ಬಂಗಾರ ಅಪಹರಣ ಆಗುವಂಥ ಸಾಧ್ಯತೆ ಅಥವಾ ಕಳೆದು ಹೋಗುವಂಥ, ನಾವೇ ಎಲ್ಲೋ ಇಟ್ಬಿಡ್ತೇವೆ, ಹಾಗೆ ಯಾವುದೋ ಆಲೋಚನೆ ಮಾಡ್ಕೊಂಡು ಹೋಗ್ತೇವೆ, ಅಥವಾ ಯಾವುದೋ ನಾವು ಎಲ್ಲೋ ಹೋಗಿರ್ತೇವೆ, ಸ್ವಲ್ಪ ಯಾರೋ ಅದನ್ನು ತೆಗೆದುಕೊಂಡು ಹೋಗುವಂಥದ್ದು, ಹೀಗೆ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಬೆಲೆ ಬಾಳುವ ಆಭರಣಗಳನ್ನು ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳುವುದರಿಂದ ಪರಿಹಾರ ಇದೆ. ಇನ್ನು ಧನುರಾಶಿಯವರಿಗೆ ಹೆಂಡತಿಯಲ್ಲಿ ಮನಸ್ತಾಪ ಆಗುವಂಥದ್ದು, ಹಾಗೆ ನೀರಿನಿಂದ ತೊಂದರೆ ಆಗುವಂಥದ್ದು, ಜನರಿಂದ ಮನಸ್ತಾಪ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಹಾಗೆ ಸ್ಥಾನಚ್ಯುತಿ, ತಾವು ಇರುವಂಥ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಐಕ್ಯಮತ್ಯ ಜಪವನ್ನು ಹೇಳೋದರಿಂದ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ವ್ಯಾಪಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಅಥವಾ ಕಾಮಾಸಕ್ತಿ ಹೇಳುವಂಥದ್ದು, ಹಾಗೆ ದೇಹಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಭಾವನಲ್ಲಿ ಅಥವಾ ಇವರಲ್ಲಿ ಸ್ವಲ್ಪ ಕಲಹ ಆಗುವಂಥ ಸಾಧ್ಯತೆ ಇದೆ. ಗುರು ಹಿರಿಯರಲ್ಲಿ ಇವತ್ತಿನ ದಿವಸ ವಿರೋಧ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತಿನ ದಿವಸ ಗೋವಿಗೆ ಹುಲ್ಲು ಅಥವಾ ಹಿಂಡಿ ಇದನ್ನು ಕೊಡೋದರಿಂದ ಇವತ್ತಿನ ದಿವಸ ಪರಿಹಾರ ಆಗ್ತದೆ. ಇನ್ನು ಕುಂಭರಾಶಿಯವರಿಗೆ ಅಸ್ವಸ್ಥತೆ ಅಥವಾ ನಿಶ್ಶಕ್ತಿ ಇದು ಉಂಟಾಗುವಂಥದ್ದು, ಶತ್ರುಗಳ ಕಾಟ, ಹಾಗೆ ಹಿಂಸಾ ಪ್ರವೃತ್ತಿ. ಇವತ್ತಿನ ದಿವಸ ಯಾರಿಗಾರು ನಾವು ತೊಂದರೆ ಕೊಡಬೇಕು, ಅವನು ನನಗೆ ತೊಂದರೆ ಕೊಟ್ಟಿದ್ದ, ಇವತ್ತಿನ ದಿವಸ ನಾವು ತೊಂದರೆ ಕೊಡಬೇಕು, ಈ ರೀತಿಯ ಪ್ರವೃತ್ತಿಗಳು ಬರುವಂಥದ್ದು. ಪ್ರಾಣಿಗಳಿಂದ ತೊಂದರೆ ಆಗುವಂಥದ್ದು, ನಾವು ಎಲ್ಲೋ ಕಾಡಿಗೆ ಹೋಗಿರ್ತೇವೆ ಅಥವಾ ನಾವು ಹೋಗ್ತಾ ಇದ್ದಾಗ
ಯಾವುದೋ ರೀತಿಯಲ್ಲಿ ಬೇರೆ ಪ್ರಾಣಿಗಳು, ನಾಯಿಗೆ ಅಥವಾ ಬೇರೆ ಯಾವುದೇ ಪ್ರಾಣಿಗಳನ್ನು ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನದಿಯನ್ನು ದಾಟುವುದರಿಂದ ಇವತ್ತಿನ ದಿವಸ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನದಿಯನ್ನು ದಾಟುವುದು ಅಥವಾ ಸಮುದ್ರಕ್ಕೆ ಹೋಗುವುದು ಇದನ್ನೆಲ್ಲ ನಾವು ಮಾಡಬಾರ್ದು. ಅಥವಾ ಬೆಟ್ಟ ಗುಡ್ಡಗಳಲ್ಲಿ ತೊಂದರೆ ಆಗುವಂಥದ್ದು, ನಾವು ಯಾವುದೇ ರೀತಿ ಪರ್ವತ, ಉದಾಹರಣೆಗೆ ಹಿಮಾಲಯ ಪರ್ವತವನ್ನು ಹತ್ತುವಂಥದ್ದು, ಅಥವಾ ನಮ್ಮ ಮನೆ ಹತ್ತಿರ ಇರುವಂಥದ್ದು, ಅಥವಾ ಬೇರೆ ಎಲ್ಲೋ ಉದಾಹರಣೆಗೆ ನಂದಿ ಬೆಟ್ಟ, ಇದೆಲ್ಲ ಇದಕ್ಕೆಲ್ಲ ಹೋಗುವಂಥದ್ದು ಇವತ್ತು ಬೇಡ. ಆದಷ್ಟು ನಾವು ಅದಕ್ಕೆ ಕಡಿವಾಣ ಹಾಕಿ ಮನೆಯಲ್ಲೇ ಇರುವಂಥದ್ದು ತುಂಬ ಉತ್ತಮ. ಪರಿಹಾರಕ್ಕಾಗಿ ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಅನುಕೂಲ ಆಗ್ತದೆ. ಇನ್ನು ಮೀನರಾಶಿಯವರಿಗೆ ಸಂತಾನದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇವತ್ತಿನ ದಿವಸ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು, ಹಾಗೆ ಯಂತ್ರ ಮಂತ್ರಗಳಲ್ಲಿ ಆಸಕ್ತಿ, ಯಾರೋ ನಮಗೆ ಏನೋ ಮಾಡಿಸಾಕ್ಬಿಟ್ಟಿದ್ದಾರೆ, ಹೀಗೆ ಇದರಿಂದ ನಾವು ಅವರಿಗೆ ಏನೋ ಮಾಡಿಸ್ಬೇಕು ಹೇಳಿ ಯಂತ್ರ ಮಂತ್ರವನ್ನು ಮಾಡುವಂಥ ಆ ರೀತಿ ಭಾವನೆ ಹೇಳುವಂಥದ್ದು ನಮಗೆ ಇವತ್ತಿನ ದಿವಸ ಬರ್ತದೆ. ಇನ್ನು ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಇವತ್ತಿನ ದಿವಸ ನಾವು ಜೂಜು ಇದನ್ನು ಆಡುವಂಥ ಒಂದು ಪ್ರವೃತ್ತಿಗಳು ಬರ್ತದೆ, ಆಸಕ್ತಿಯೋ ಇದನ್ನು ಅದನ್ನು ನಾವು ಆದಷ್ಟು ಆಡಲೇಬಾರದು. ಆದ್ದರಿಂದ ಅದು ನಮಗೆ ತೊಂದರೆ. ಹಾಗಾಗಿ ಇದನ್ನು ನಾವು ಆದಷ್ಟು ಅದರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಅತಿಯಾದ ಆಸೆ, ನಮಗೆ ಎಲ್ಲವೂ ಬೇಕು, ಎಲ್ಲದೂ ಬೇಕು, ಹೀಗೆ ಈ ರೀತಿ ಆಸೆ, ಅದಕ್ಕೆ ಆಸೆ ಹೇಳುವಂಥದ್ದು ನಮಗೆ ಯಾವತ್ತೂ ಕೂಡ ಆಸೆಯೇ ದುಃಖಕ್ಕೆ ಕಾರಣವಾಗಿರುತ್ತದೆ. ಹಾಗಾಗಿ ಇದನ್ನು ನಾವು ಅತಿಯಾದ ಆಸೆಯನ್ನು ಬಿಡಬೇಕು. ಇದಕ್ಕೆ ಪರಿಹಾರಕ್ಕಾಗಿ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂಥವರು TV ಸ್ಕ್ರೀನ್ ಮೇಲೆ ನಾವು ಒಂದು ನಂಬರ್ನ ಕೊಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಗುರುಗಳ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಮಲ್ಲೇಶ್ವರಂನ 5ನೇ ಮೇನ್ 5ನೇ ಕ್ರಾಸ್ನಲ್ಲಿರುವಂತಹ ಜಂಬೂ ಗಣಪತಿ ದೇವಸ್ಥಾನಕ್ಕೆ ತಾವು ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಿ ಪೂಜೆ, ಹೋಮ, ಹವನ, ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕು ಅಂತ ಆಸಕ್ತಿ ಇರುವವರು ಗುರುಗಳನ್ನು ನೇರ ಭೇಟಿಯಾಗ್ಬೋದು ಅಂತ ಹೇಳ್ತಾ, ಗುರುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಬಹಳ ಉತ್ತಮ ಮಾಹಿತಿಯನ್ನು ತಮ್ಮ ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.